ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ಹಾಗೂ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಮಂಡಳ ಇವರ ಸಂಯುಕ್ತಾಶ್ರಯದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಕ್ಷಿ ಅಂಬೇಡ್ಕರ್ ನಗರ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಶ್ರೀ ಶರಣಬಸವ ದೇವರ ಸ್ವಾಮಿಗಳು ಸುಕ್ಷೇತ್ರ ಬೆಳವಿ ದಿವ್ಯ ಸಾನ್ನಿಧ್ಯ ಹಾಗೂ ಕಾರ್ಯಕ್ರಮವನ್ನು ನಡೆಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಮತ್ತು ಎಲ್ಲರ ಅನುಕೂಲತೆಗೆ ಆಗುವಂತೆ ಒಂದು ಸಂವಿಧಾನವನ್ನು ರಚನೆ ಮಾಡಿದ ವ್ಯಕ್ತಿಗೆ ಅದು ಡಾಕ್ಟರ್ ಬಾಬಾ ಸಾಹೇಬರು. ಅವರು ಮಾಡಿದಂತಹ ತ್ಯಾಗ ಬಲಿದಾನವನ್ನು ನಾವೆಲ್ಲರೂ ನೋಡಿ ತಿಳಿದುಕೊಂಡು ಈಗಿನ ಯುವಕರು ನಾವು ಸಂವಿಧಾನವನ್ನು ರಕ್ಷಣೆಗೋಸ್ಕರ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಮತ್ತು ಸ್ವತಂತ್ರ ಹೋರಾಟಗಾರರು ನಾಡಿಗಾಗಿ ಮಾಡಿದ ಹೋರಾಟವನ್ನು ಎಂದಿಗೂ ನಾವೆಲ್ಲರೂ ಮರೆಯಕೂಡದು. ಅವರು ಕೊಟ್ಟಂತಹ ಕೊಡುಗೆಗಳು ನಾವು ಇಂದಿಗೂ ಮರೆಯಕೂಡದು ಎಂದು ಶಂಭು ಕೊಳ್ಳಿಕರ್ ಅವರು ಮಾಧ್ಯಮದೊಂದಿಗೆ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರು ಸುರೇಶ್ ತಳವಾರ್, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಪೃಥ್ವಿ ಕತ್ತಿ, ರಾಜೇಂದ್ರ ಮೋಶಿ ವಕೀಲರು, ಗ್ರಾಮದ ಮುಖಂಡರು ಮೀರ್ಸಾಬ್ ನಾಯಕ್ವಾಡಿ, ರಾಜೇಂದ್ರ ಬಾಳನಾಯ್ಕ್, ಆರ್ಟಿಐ ಕಾರ್ಯಕರ್ತರು ಹಾಗೂ ಸಮಾಜ ಸೇವಕರು ಹಾಗೂ ಶಿವಾಜಿ ಎನ್ ಬಾಳೇಶ್ಗೋಳ್, ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ರಾಜು ಕಾಂಬ್ಳೆ, ದಲಿತ ಮುಖಂಡರು ಮಂಜುನಾಥ್ ತಳವಾರ್, ವಕೀಲರು ಹುಕ್ಕೇರಿ, ಅಕ್ಷಯ್ ತಳವಾರ್, ಅಧ್ಯಕ್ಷರು ಮಹಾಂತೇಶ್ ಕರೋಶಿ, ಉಪಾಧ್ಯಕ್ಷರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಇವಾಗ ಬಾಬಾ ಸಾಹೇಬರು ಈ ದೇಶಕ್ಕೆ ಎಷ್ಟು ಪ್ರಸ್ತುತ ಅಂತ ನಮಗೆಲ್ಲರಿಗೂ ಗೊತ್ತೈತಿ. ಈ ದೇಶ ಇವತ್ತು ಒಂದು ಬೃಹತ್ ರಾಷ್ಟ್ರವಾಗಿ ಈ ವಿಶ್ವದಲ್ಲೇ ಒಂದು ಡೆಮಾಕ್ರಸಿಯ ಮದರ್ ಆಫ್ ಡೆಮಾಕ್ರಸಿ ಏನಂತೀವಿ ಅದು ಆಗಾಕ ಸಾಧ್ಯ. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಮತ್ತು ಸಂವಿಧಾನದ ಗಿಳೆ ಏನು ಇವಾಗೆಲ್ಲ ನಾವು ಕಾರ್ಯ ಮಾಡ್ತಾ ಇದ್ದೀವಿ ಅದು ನಮಗೆ ನೆನಪು, ಪ್ರತಿಯೊಬ್ಬ ಪ್ರಜೆಗೂ ನೆನಪು ತರುವಂಥ ಒಂದು ಇದು ಈ ಕಾರ್ಯಕ್ರಮಗಳು. ಯಾಕಂದ್ರೆ ನಾವು ಇವತ್ತು ಈ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಸ್ವಾತಂತ್ರ್ಯ ಸಿಕ್ಕೈತಿ ಮತ್ತು ಒಬ್ಬ ಲವ್ ಸ್ಟೇಟಸ್ನಿಂದ ಈ ದೇಶದ ಪ್ರಧಾನಿ ಆಗಾಕ ಯಾವುದಾದ್ರೂ ಒಂದು ಅವಕಾಶ ಐತಿ ಅಂತಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಂತ ಈ ಸಂವಿಧಾನದಾಗ ಅದನ್ನ ನಾವು ಗಮನದಾಗ ಇಟ್ಕೊಂಡು ಈ ಸಂವಿಧಾನವನ್ನ ರಕ್ಷಣೆ ಮಾಡೋದು ಮತ್ತೆ ಬಾಬಾ ಸಾಹೇಬ್ರನ್ನ ನಾವು ಯಾವಾಗಲೂ ನೆನಪಿಸ್ಕೊಂಡು ಇರೋದಕ್ಕೆ ಇವತ್ತು ಈ ಮೂರ್ತಿ ಅವ್ರು ನೋಡಿದಾಗ ನಮ್ಗೆ ಪ್ರೇರಣೆ ಬರಬೇಕು. ಅವ್ರು ನೋಡಿದಾಗ ನಾವು ಅವ್ರು ಮಾಡಿದಂಥ ತ್ಯಾಗ ಬಲಿದಾನ ಮತ್ತು ಅದಕ್ಕೆ ನಮಗೆ ನೆನಪು ಬರಬೇಕು. ಮತ್ತು ಏನು ನಮ್ಮ ಮುಂಬರುವ ಪೀಳಿಗೆ, ಯಾಕಂದ್ರೆ ಒಂದು 40 ವರ್ಷ 50 ವರ್ಷ ಆಯ್ತಂತಂದ್ರೆ ಅದೊಂದು ಜನ್ರೇಷನ್ ಗ್ಯಾಪ್ ಬರುತ್ತೆ. ಆ ಜನ್ರೇಷನ್ ಗ್ಯಾಪ್ ನಮ್ಮ ಸ್ವತಂತ್ರ ಹೋರಾಟಗಾರರು ಮತ್ತು ನಮ್ಮ ಏನೀಗ ಈ ಆಧುನಿಕ ಭಾರತವನ್ನು ಕಟ್ಟಿದಂಥ ನಾಯಕರು ಅವ್ರನ್ನ ಮರಿಬಾರ್ದು. ಮತ್ತು ಅವ್ರು ಕೊಟ್ಟಂಥ ಕೊಡುಗೆಗಳು ನಮ್ಮ ಹೃದಯದಲ್ಲಿ, ನಮ್ಮ ಭಾವನೆಯಲ್ಲಿ ಮತ್ತು ನಮ್ಮ ಕಾರ್ಯಗಳಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ಈ ಮೂರ್ತಿಯನ್ನು ಇಲ್ಲಿ ನಾವು ಪ್ರತಿಷ್ಠಾನ ಮಾಡಿದ್ದೀವಿ. ಇದು ಇಲ್ಲಿ ಜನಕ್ಕೆ ಮಾತ್ರ ಅಲ್ಲ, ಈ ಜಿಲ್ಲೆ, ಈ ತಾಲೂಕಿನ, ಈ ಜಿಲ್ಲೆಯ, ಈ ರಾಜ್ಯದ ಎಲ್ಲ ಪ್ರಜೆಗಳಿಗೆ ಇದು ಒಂದು ಉದಾಹರಣೆಯಾಗಿ ಮತ್ತು ಇದೊಂದು ಪ್ರೋತ್ಸಾಹ ಕೊಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡಿದ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿಕೊಂಡೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ಎಲ್ಲ ನನ್ನ ಸಹೋದರಗಳಿಗೆ ಮತ್ತು ತಾಯಂದಿರಿಗೆ. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಗೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.